ನಮಸ್ತೆ, ನಾನು ರಾಜೇಶ್ ಧ್ರುವ ಮಾತಾಡ್ತಾ ಇದ್ದೀನಿ. ಈಗಷ್ಟೇ ವಿಕಾಸ ಪರ್ವ ಅನ್ನೋ ಒಂದು ಸಿನಿಮಾ ನಾನು ನೋಡ್ಕೊಂಡ್ ಬಂದೆ. ಒಂದು ಅದ್ಭುತವಾದಂತ ಮೆಸೇಜ್ ಇರುವಂತ ಒಂದು ಸಿನಿಮಾ. ಪ್ರತಿಯೊಂದು ಸಿನಿಮಾದಲ್ಲೂ ಮೆಸೇಜ್ ಇರುತ್ತೆ, ಬಟ್ ಇದು ಯಾರಿಗಾದ್ರೂ ಮೋಟಿವ್ ಮಾಡುವಂತ ಸಿನಿಮಾ, ಏನೋ ಒಂದು ಅವರ ಲೈಫ್ ಅನ್ನ ಚೇಂಜ್ ಮಾಡುವಂತ ಒಂದು ಸಿನಿಮಾ ಆಗ್ಬಹುದು. ಎಲ್ರು ಬಂದು ನೋಡ್ಬೋದು. ಅದರಲ್ಲೂ ಫ್ಯಾಮಿಲಿ ಆಡಿಯನ್ಸ್ ಮಸ್ಟ್ ಅಂಡ್ ಶುಡ್ ಬಂದು ನೋಡಿ. ಅದರಲ್ಲೂ ಅಡಲ್ಟ್ಸ್ ದಯವಿಟ್ಟು ಬಂದು ನೋಡಿ. ಯಾರು ಚಟಕ್ಕೆ ದಾಸರಾಗಿದ್ದೀರೋ ಅಂಥವ್ರು ಬಂದು ನೋಡಿ. ಅದು ಯಾವುದು ಏನು ಅಂತ ನಾನು ಬಿಟ್ಕೊಡಕ್ ಹೋಗಲ್ಲ. ಈಗ ರೀಸೆಂಟ್ ಆಗಿ ಭೀಮನು ಅಷ್ಟೇ ಮಾಸ್ ಎಲಿಮೆಂಟ್ ಅಂತ ಇಟ್ಕೊಂಡ್ರು ಅದರಲ್ಲಿ ಒಂದು ಮೆಸೇಜೇ ಪ್ರಮುಖವಾಗಿತ್ತು, ಬಟ್ ಅದನ್ನ ತೋರಿಸಿರೋ ರೀತಿ ಬೇರೆ ಇತ್ತು. ಬಟ್ ಇದ್ರಲ್ಲೂ ಅಷ್ಟೇ ತೋರಿಸಿರೋ ರೀತಿ ಬೇರೆ ಇದೆ, ಬಟ್ ಮೆಸೇಜ್ ಅದ್ಭುತವಾಗಿದೆ. ಆಮೇಲೆ ವಿಕಾಸ ಪರ್ವ ಹೆಸರಲ್ಲಿ ವಿಕಾಸನ ಪರ್ವ ಅಂತಂದ್ರೆ ಹೊಸತನ. ಅದನ್ನ ನಾಗೇಶ್ ಅವರು, ರೋಹಿತ್ ನಾಗೇಶ್ ಅವರು ತುಂಬಾ ಅಚ್ಚುಕಟ್ಟಾಗಿ ಅಭಿನಯಿಸಿದ್ದಾರೆ. ಅದ್ರ ಜೊತೆಗೆ ಬೇರೆ ಎಲ್ಲರೂ ಕೂಡ, ಅಶ್ವಿನ್ ಅವರಾಗಿರ್ಬೋದು, ಸ್ವಾತಿ ಅವರಾಗಿರ್ಬೋದು, ತುಂಬಾ ಚೆನ್ನಾಗಿ ಅಭಿನಯಿಸಿದ್ದಾರೆ. ದಯವಿಟ್ಟು ಬಂದು ನೋಡಿ. ಹೊಸ ಪ್ರಯತ್ನ, ಹೊಸಬ್ರದ್ದು ಅಂತ ಹೇಳಲ್ಲ, ಹಳಬರ ಹೊಸ ಪ್ರಯತ್ನ. ಥ್ಯಾಂಕ್ ಯು ಸೊ ಮಚ್. ಅಂದ್ರೆ ಯೂಶುವಲ್ ಆಗಿ ನಾನು ಇದನ್ನ ಓಪನ್ ಆಗಿ ಹೇಳ್ತೀನಿ, ಈ ತರ ಕಂಟೆಂಟ್ ನಿಮ್ಗೆ ಯೂಟ್ಯೂಬ್ ಅಲ್ಲೂ ಸಿಗುತ್ತೆ. ಬಟ್ ಇಲ್ಲಿಗೆ ಯಾಕೆ ಬಂದು ನೋಡ್ಬೇಕು ಅಂತಂದ್ರೆ, ಒಂದು ಜನಗಳ ಮಧ್ಯದಲ್ಲಿ ನೋಡಿದಾಗ ಒಂದು ಟ್ರೀಟ್ಮೆಂಟ್ ಅನ್ನೋದೇನಿರುತ್ತೆ, ಅಥವಾ ಎಂಜಾಯ್ಮೆಂಟ್ ಅನ್ನೋದೇನಿರುತ್ತೆ, ಅಥವಾ ಮೆಸೇಜ್ ಅನ್ನೋದು ಸ್ವಲ್ಪ ಡೀಪ್ ಆಗಿ ತಲೆಯಲ್ಲಿ ಉಳಿಯುವಂಥದ್ದು. ಸೊ ಹಾಗಾಗಿ ನಾನು ಇದನ್ನ ಥಿಯೇಟರ್ಗೆ ಬಂದು ನೋಡುವಂತ ಒಂದು ಭಾಗವಾಗಿ ತಗೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಡ್ರಿಂಕ್ ಅಂಡ್ ಡ್ರೈವ್ ನಾನು ಮುಂಚೆ ಮಾಡಿದ್ದೆ, ಅಂದ್ರೆ ನನಗೆ ಒಂದು ಮೆಚುರಿಟಿ ಬರೋದಕ್ಕೆ ಮುಂಚೆ ಮಾಡಿದ್ದೆ. ಬಟ್ ಅವಾಗ ನಮ್ಗೆ ಯೂಶಲಿ ನಮ್ ಜೊತೆ ಸ್ನೇಹಿತರು ಇರ್ತಿದ್ರು, ನನ್ ಕೈಲಿ ಆಗಲ್ಲಪ್ಪ ತಗೊಂಡು ನೀನ್ ಮಾಡು ಅಂತ ಕೊಟ್ಟಿದ್ದು ದಾಖಲೆಗಳಿದಾವೆ. ಬಟ್ ಯಾವಾಗ ನಮಗೊಂದು ಆ ಒಂದು ಮೆಚುರಿಟಿ ಅನ್ನೋದು ಬಂತೋ, ಅಲ್ಲಿಂದ ನಾವು ಯಾವತ್ತು ಆ ಡ್ರಿಂಕ್ ಅಂಡ್ ಡ್ರೈವ್ ಅನ್ನೋದಕ್ಕೆ ನಾನೇ ಹೇಳ್ತೀನಿ, ಕುಡ್ದಾಗ ಎಲ್ಲರೂ ಸೈಡಿಗೆ ಹಾಕೊಂಡ್ ಬಿಡ್ರಪ್ಪ, ಹೋಗ್ಬೇಡಿ ಎಲ್ಲೂ, ಅಥವಾ ಯಾರು ರೂಮ್ ಮಾಡ್ಕೊಂಡು ಮಲ್ಕೊಂಬಿಡಿ ಅಂತ ಹೇಳ್ತೀನಿ. ಅಥವಾ ಮನೇಲೇ ಬೇಕಾದ್ರೆ ಮಾಡಿ. ಫಸ್ಟ್ ಆಫ್ ಆಲ್ ಮಾಡೋದೇ ತಪ್ಪು, ಅದನ್ನು ಮನೇಲೇ ಬೇಕಾದ್ರೆ ಮಾಡಿ. ಅದು ಬಿಟ್ರೆ ಡ್ರಿಂಕ್ ಅಂಡ್ ಡ್ರೈವ್ ಮಾಡಿ ನಿಮಗೂ ತೊಂದರೆ, ಇನ್ನೊಬ್ರಿಗೂ ತೊಂದರೆ ಮಾಡ್ಕೋಬೇಡಿ ಅಂತಾನೆ ಹೇಳೋದು.